ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಏನಿದು ವಿಡಿಯೋ ಸ್ಟಾರ್ಟಿಂಗೇನೆ ಯಾವುದೋ ಬಸ್ ಸ್ಟಾಪ್ ತೋರಿಸ್ತಾ ಇದ್ದಾರಲ್ಲ ಅಂತ ಅನ್ಕೋಬೋದು. ಸೊ ನಾನಿದು KR ನಗರ ಬಸ್ ಸ್ಟಾಪ್ ಅದು. ಸೊ ನಾವಿವತ್ತು ನೈಟನ್ನೇ ಅಂದರೆ ನೈಟ್ ಲೈಟಿಂಗ್ಸ್ ಏನಿದೆ, ಮೈಸೂರು ದಸರಾ ಡೆಕೋರೇಟ್ ಮಾಡಿರೋವಂಥ ಲೈಟಿಂಗ್ಸು ತುಂಬಾ ಚೆನ್ನಾಗಿದೆ ಅಂತ ಎಲ್ಲರಲ್ಲೂ ಕೇಳಿ, ಹಾಗೆ ಯೂಟ್ಯೂಬ್ ಕೆಲವೊಂದು ವೀಡಿಯೋಸ್ನಲ್ಲಿ ನೋಡಿ ನನಗೂ ಕೂಡ ಅದು ನೋಡಬೇಕು ಅನ್ನೋ ತುಂಬ ಆಸೆ ಆಗ್ತಾಯಿತ್ತು. ಬಟ್ಟು ಹೋಗೋ ಸಿಚುವೇಷನಲ್ಲಿ ಇರಲಿಲ್ಲ. ಯಾಕಂದರೆ ನಾವು ರೈತರಾಗಿರೋದ್ರಿಂದ ಹೊಲದ ಹತ್ರ ಮನೆ ಹತ್ರ ನೈಟ್ ಹೊತ್ತು ಹೊಲದ ಹತ್ರ ಮನೆ ಹತ್ರ ಕೆಲಸ ಇಲ್ಲ ಅಂದ್ರೂ ಕೂಡ ಹಸುಗಳ ಕೆಲಸ ತುಂಬಾ ಇರುತ್ತೆ. ಹಾಗಾಗಿ ಹಸುಗಳದ್ದು ಕೆಲಸ ಏನಿದೆ ಎಲ್ಲ ಬಿಟ್ಟು ಹೋಗೋಕ್ಕಾಗಲ್ಲ. ಯಾಕಂದರೆ ಬೆಳಗ್ಗೆ 5 ಗಂಟೆಗೆ ನಾವು ಸ್ಟಾರ್ಟ್ ಮಾಡಿದರೆ ಹಾಲು ಕರೀಲಿಕ್ಕೆ 6:30-7 ಗಂಟೆ ತನಕ ಆಗುತ್ತೆ. ಮತ್ತು ಸಂಜೆ 5 ಗಂಟೆಗೆ ಮತ್ತೆ ಸ್ಟಾರ್ಟ್ ಆಗಿರುತ್ತೆ. ಸೊ ಇದ್ರ ಮಧ್ಯದಲ್ಲಿ ನಾವು ಈ ಗ್ಯಾಪ್ನಲ್ಲಿ ಬೆಳಗ್ಗೆ ಮತ್ತು ನೈಟು ಈ ಟೈಮಿಂಗ್ಸ್ನ ಮಿಸ್ ಮಾಡಿಕೊಳ್ಳೇಬಾರ್ದು. ಅಂಥ ಸಿಚುವೇಶನ್ ಇರೋ ಅಂಥ ಟೈಮ್ನಲ್ಲೇ ನನಗೂ ಕೂಡ ತುಂಬಾ ಆಸೆ ಆಗ್ತಾಯಿತ್ತು. ಯಾಕಂದರೆ ಲೈಟಿಂಗ್ಸ್ ಆ ಥರ ನಾವು ಮನುಷ್ಯ ಆಗಿ ಹುಟ್ಟಿದ ಮೇಲೆ ಕಣ್ಣಿಗೆ ಕಾಣೋದನ್ನೆಲ್ಲ ನೋಡಬೇಕು, ಹಾಗೆ ಅದನ್ನು ಕಣ್ಣು ತುಂಬ್ಕೊಬೇಕು ಅನ್ನೋ ಆಸೆ ಇರುತ್ತಲ್ವ. ಸೊ ಇದನ್ನು ಬಿಟ್ಟರೆ ನೆಕ್ಸ್ಟ್ ಇಯರೇ ಇನ್ನು ಅಂಥದ್ರಲ್ಲಿ ನಾನು ಯಾಕೆ ಇದನ್ನು ನೋಡಬಾರ್ದು ಅಂತ ಮನಸ್ಸಿನಲ್ಲಿ ತುಡಿತಾ ಬರ್ತಾಯಿತ್ತು. ಬಟ್ ಏನಂದರೆ ಹೋಗ್ಲಿಕ್ಕೆ ಯಾವುದೇ ರೀತಿ ಸಿಚುವೇಶನ್ಗಳು ಇರಲಿಲ್ಲ. ಬಟ್ ನಮ್ಮ ಮಾವನವ್ರಿಗೆ ಆ ಥರ ಹೇಳಿದ ಮೇಲೆ ಅವ್ರು ಹೇಳಿದರು, ಸರಿ ಹೋಗೋಣ ಹೊರಡಿ ಅಂತ ಹೇಳಿದರು. ಸೊ ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ನಮ್ಮ ಕರುನಾಡ ಹಬ್ಬ, ನಾಡ ಹಬ್ಬ ಆಗಿರೋವಂಥ ಮೈಸೂರು ದಸರಾ ನೋಡಲಿಕ್ಕಾಗಲಿಲ್ಲ ಅಂದರು. ತುಂಬಾ ರಶ್ ಇರುತ್ತೆ ದಸರಾ ಟೈಮ್ನಲ್ಲಿ. ಆ ರಶ್ನಲ್ಲಿ ಹೋಗಿ ನೋಡಲಿಕ್ಕಾಗಲಿಲ್ಲ ಅಂದರೂ ಕೂಡ ಬಟ್ ದಸರಾ ಡೆಕೋರೇಷನ್ ಅಂತೂ ನೋಡ್ಬೋದಲ್ವಾ, ಆ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಬರ್ಬೋದಲ್ವಾ, ಹೊರಡೋಣ ಅಂತ ನಾವು ಮಾತಾಡಿಕೊಂಡು ಹೊರಟ್ವಿ. ಹಸುಗಳದ್ದು ಹಾಲು ಕರೆಯುವಂಥ ಕೆಲಸ ಏನಿದೆ ಎಲ್ಲ 7 ಗಂಟೆ ಅಷ್ಟರಲ್ಲೆಲ್ಲ ಮುಗಿಸ್ಕೊಂಡು 7 ಗಂಟೆಗೆ ಮನೆ ಬಿಟ್ವಿ. ಸೊ ನಾವು ಮನೆ ಬಿಟ್ಟು ಬಸ್ ಹತ್ತಿ ಊರು ಬಿಡೋ ಅಷ್ಟರಲ್ಲಿ ಆಲ್ರೆಡಿ 7:15 ಆಲ್ರೆಡಿ 7:15 ಆಗಿತ್ತು ಅಂತಲೇ ಅನ್ಕೋಬೋದು. ಸೊ ಆ ಟೈಮ್ನಲ್ಲಿ ಬಿಟ್ವಿ. ನಾವು ಮೈಸೂರನ್ನ ಮುಟ್ಟೋ ಅಷ್ಟರಲ್ಲಿ, ಅಂದರೆ ಮೇಯ್ನ್ ಏನಿರುತ್ತೆ ತಲುಪೋ ಅಷ್ಟರಲ್ಲಿ ನಮ್ಮ ಟೈಮ್ ಬಂದು 9:45 10 ಗಂಟೆ ಹತ್ತತ್ರ ಆಗಿತ್ತು. ಬಟ್ ಏನೋ ಸ್ವಲ್ಪ ಲಗೇಜ್ ಇದ್ವಂತೆ. ಸೊ ಹಾಗಾಗಿ ಡ್ರೈವರ್ ಗಾಡಿನ ಸ್ವಲ್ಪ ಸೈಡಿಗೆ ಹಾಕ್ಕೊಂಡು ನಿಂತ್ಕೊಂಡ್ಬಿಟ್ರು. ಅಲ್ಲೇ ಒಂದು 10 to 15 ಮಿನಿಟ್ಸ್ ಕಳೆದೋಗ್ಬಿಡ್ತು. ಸೊ ಹಾಗಾಗಿ ತುಂಬಾ ಲೇಟ್ ಆಗೋಯಿತು. ನಾವು ಆಲ್ರೆಡಿ 10:15 ಬಸ್ ಸ್ಟಾಪ್ ತಲುಪಿದಾಗ. ಸೊ ಅಲ್ಲಿಂದ ನಾವು ಅರಮನೆಗೆ ಹೋಗೋದು ಇನ್ನೂ ಟೈಮ್ ಇತ್ತು. ಬಟ್ ನನಗೆ ಈ ಗ್ಯಾಪ್ನಲ್ಲೇ ಅಷ್ಟು ತುಡಿತ ನೋಡಲಿಕ್ಕೆ ಖುಷಿ ತಡೆಯೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ನಾನು ಬಸ್ ಹತ್ರ ಇರೋ ಮೇಯ್ನ್ ಗ್ಲಾಸ್ ಇರುತ್ತಲ್ವ ಮುಂದೆ, ಆ ಗ್ಲಾಸ್ ಹತ್ರನೇ ಬಂದು ಕುತ್ಕೊಂಡ್ಬಿಟ್ಟೆ. ಅಷ್ಟು ಚೆನ್ನಾಗಿತ್ತು. ನನಗೆ ಲೈಟಿಂಗ್ಸ್ ನೋಡಲಿಕ್ಕೇ ತುಂಬ ಖುಷಿ ಆಗ್ತಾಯಿತ್ತು. ಹಾಗಾಗಿ ನಾನು ಅಲ್ಲೇ ಬಸ್ ಇಳಿದು ಕೆಳಗಡೆ ಹೋಗಿ ವಿಡಿಯೋ ಮಾಡೋ ತನಕ ನಾನು ತಡಿಲಿಲ್ಲ. ಯಾಕಂದರೆ ನನಗೆ ಅಷ್ಟು ಖುಷಿ ಆಗ್ತಾಯಿತ್ತು. ಆ ಖುಷಿನ ನಾನು ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಹತ್ರ ನನಗೆ ಇದ್ದಿದ್ದ ಆಪ್ಷನ್ ಒಂದೇ ವಿಡಿಯೋ ಮಾಡ್ಕೊಳ್ಳೋದು. ಹಾಗಾಗಿ ನಾನು ಮೇನ್ ಗ್ಲಾಸ್ ಹತ್ರನೇ ಹೋಗ್ಬಿಟ್ಟು ಅಲ್ಲಿ ನಮಗೆ ಬಸ್ ಒಳಗಡೆ ಕಾಣಿಸೋ ಅಂಥ ಒಂದು ಏನಿದೆ ವಿಡಿಯೋ ಎಲ್ಲ ಮಾಡ್ಕೊಂಬಿಟ್ಟೆ. ಒಂದು ರೀತಿ ಹೇಳ್ಬೋದು ಅಂದರೆ ಈ ಥರ ವಿಡಿಯೋನ ನಾನು ಮೊದಲು ಮಾಡ್ಕೊಂಡಿದ್ದೆ, ಬಸ್ ಒಳಗಡೆ ಇದ್ಕೊಂಡೇ ಮಾಡ್ಕೊಂಡಿದ್ದೆ ಬೆಟರ್ ಅಂತ ಹೇಳ್ಬೋದು. ಯಾಕಂದರೆ ಬಸ್ ಇಳಿದು ನಾವು ಆಲ್ರೆಡಿ ಅರಮನೆ ತಲುಪೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗೋಗಿತ್ತು. ಈ ಟೈಮ್ ಗ್ಯಾಪ್ನಲ್ಲಿ ನಮ್ಮ ಲೈಟಿಂಗ್ಸ್ನೆಲ್ಲ ಈ ಥರ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಗ್ತಾ ಇತ್ತಾ ಎಲ್ಲ ಗೊತ್ತಿಲ್ಲ. ಹಾಗಾಗಿ ನಾನು ಇಲ್ಲೇನೇ ಮಾಡ್ಕೊಂಡು ನಾನು ಒಂದೊಂದು ಏರಿಯಾದಲ್ಲಿ, ಅಂದರೆ ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಲೈಟಿಂಗ್ಸ್ ಬಿಟ್ಟಿದ್ರು. ತುಂಬಾ ಸ್ವರ್ಗಕ್ಕೆ ಅಲ್ಲೋಗಬೇಕು ಇಲ್ಲೋಗಬೇಕು ಅಂತ ಹೇಳ್ತಾರಲ್ವ. ಸೊ ಎಲ್ಲೂ ಅಲ್ಲ, ಈ ಭೂಮಿ ಮೇಲೇ ನೋಡ್ಬೋದು ಸ್ವರ್ಗನ. ಅದು ನಮ್ಮ ಮೈಸೂರಿನಲ್ಲಿ ನಮ್ಮ ಕರುನಾಡ ಹಬ್ಬ, ನಾಡ ಹಬ್ಬ ಅಂತ ಕರೆಸ್ಕೊಳ್ಳೋ ಅಂಥ ಕರುನಾಡ ದಸರಾ ಹಬ್ಬದ ಡೆಕೋರೇಷನ್ನೇ ನೋಡಿಕೊಂಡು ಅಲ್ಲಿಂದನೇ ಸ್ವರ್ಗಕ್ಕೆ ಮೂರೆಗೇಣು ಅಂತ ಹೇಳ್ತಾರಲ್ವ. ಸೊ ಆ ಸಿಚುವೇಶನ್ನ ನಾವು ಅಲ್ಲಿ ಅನುಭವಿಸ್ಬೋದು ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಸೂಪರಾಗಿ ಬಂದಿತ್ತು. ಲೈಟಿಂಗ್ಸ್ ಎಲ್ಲ ಡೆಕೋರೇಷನ್ ಆಗಿರ್ಬೋದು, ಅಥವಾ ಅಲ್ಲಿನ ಸ್ವಚ್ಛತೆ ಆಗಿರ್ಬೋದು. ನಮ್ಮ ಸ್ವಚ್ಛತೆಗೆ ಮೇಯ್ನ್
ಏನಂದರೆ ಸಿಟಿ ಬಂದು ಮೈಸೂರು ಅಂತಲೇ ಕರೀತಾರೆ. ಯಾಕಂದರೆ ಅಷ್ಟು ಕ್ಲೀನಾಗಿರುತ್ತೆ. ಬೆಂಗಳೂರು ತುಂಬಾ ನೋಡಿರ್ಬೋದು ನೀವು ಎಷ್ಟು ಡಸ್ಟಿಂದ ಕೂಡಿರುತ್ತೆ, ಎಷ್ಟು ಒಂದು ಗಲೀಜಾಗಿರುತ್ತೆ ಅಂತ. ಬಟ್ ನೋಡ್ಕೊಳ್ಳಿಕ್ಕೆ ಬೆಂಗಳೂರಲ್ಲಿದ್ದೀವಿ ಅಂತ ಅಷ್ಟೇ. ಬಟ್ ಇಲ್ಲಿ ಮೈಸೂರನ್ನ ನಾನಂತೂ ನಿಜ ಎಕ್ಸ್ಪ್ಲೇನ್ನೇ ಮಾಡೋಕ್ಕಾಗ್ತಾಯಿಲ್ಲ, ವರ್ಡ್ಸ್ಗಳೇ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ನಿಮಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ಎಷ್ಟು ಲೈಟಿಂಗ್ಸ್, ಕಲರ್ಫುಲ್ ಲೈಟಿಂಗ್ಸ್, ಪಿಂಕ್, ಯೆಲ್ಲೋ, ಹಾಗೆಯೇ ಲೈಟ್ ಪಿಂಕಿಂದ ಎಲ್ಲ ಥರ ಕಲರ್ಸಿಂದ ಮಿಕ್ಸ್ ಮಾಡಿ ಡೆಕೋರೇಟ್ ಮಾಡಿದರು. ಅದರಲ್ಲಂತೂ ಈ ಪ್ಲೇಸ್ ಬಂದಂತೂ ನನಗೆ ತುಂಬಾ ಖುಷಿ ಆಗ್ತಾಯಿತ್ತು. ಲೈಟಿಂಗ್ಸ್ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಅದೇ ಮನೆಯಲ್ಲಾದರೆ ಒಂದು ಜಾಗದಲ್ಲಿ, ಅಂದರೆ ರೂಮ್ನಲ್ಲಾಗಿರ್ಬೋದು, ಕಿಚನ್ನಲ್ಲಾಗಿರ್ಬೋದು, ಹಾಲ್ನಲ್ಲಾಗಿರ್ಬೋದು ಎಕ್ಸ್ಟ್ರಾ ಲೈಟ್ಸ್ ಏನಾದ್ರು ಉರಿತಾ ಇದ್ದಾವೆ ಅಂದರೆ ನಾವೇನು ಮಾಡ್ತೀವಿ, ಸಡನ್ನಾಗಿ ಹೋಗಿ ಲೈಟ್ಸ್ ಚಾರ್ಜ್ ಅಂದರೆ ಬಿಲ್ ಪವರ್ ಚಾರ್ಜ್ ಜಾಸ್ತಿ ಬರುತ್ತೆ ಅಂತ ಸಡನ್ನಾಗಿ ಹೋಗಿ ಆಫ್ ಮಾಡ್ತೀವಲ್ವ. ಸೊ ಬಟ್ ಈ ಪವರ್ನ ಈ ಥರ ಡೆಕೋರೇಟ್ ಮಾಡಿರೋವಂಥದ್ದನ್ನ ನೋಡ್ತಾ ಇದ್ದರೆ ನಾವು ಅಲ್ಲೇ ಮರ್ತೋಗ್ತಾ ಇದ್ದೆ. ನಾನು ಎಲ್ಲಿದ್ದೀವಿ ಅನ್ನೋದೇ ಕೂಡ ಗೊತ್ತಾಗ್ತಾ ಇರಲಿಲ್ಲ. ನೋಡ್ತಾ ಇರ್ಬೋದು ಈ ಪ್ಲೇಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ನನಗೆ ಆ ಸಡನ್ಲಿ ಟ್ರಾಫಿಕ್ ಜಾಮ್ ಆಗಿತ್ತಲ್ವ, ಸಡನ್ಲಿ ಕೆಳಗಿಳಿದು ಹೋಗ್ಬಿಡ್ಬೇಕು, ನಾನು ಅಲ್ಲಿನ ಪ್ಲೇಸ್ನ ತುಂಬಾ ಕವರ್ ಮಾಡ್ಕೊಬೇಕು ಅನ್ನೋ ಅಷ್ಟು ಖುಷಿ ಆಗ್ತಾಯಿತ್ತು. ನನ್ನ ಖುಷಿನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಏನೇ ಆದರೂ ಓನ್ ಗಾಡಿನಲ್ಲಿ ಹೋಗಬೇಕು ಅನ್ನೋದು ಅದಕ್ಕೆ. ನಾವು KSRTC ಬಸ್ನಲ್ಲಿ ಹೋಗಿ ನಾನು ಕೆಳಗಿಳಿತೀನಿ, ವಿಡಿಯೋ ಮಾಡ್ಕೊತೀನಿ ಅನ್ನೋದೆಲ್ಲ ಆಗದೇ ಇರೋ ಕೆಲಸ. ಬಟ್ ಅಲ್ಲಿ ತನಕ ಮನಸ್ಸು ತಡಿಬೇಕಲ್ವ, ಅದೆಲ್ಲ ನೋಡಿಕೊಂಡು ನಾವು ಸುಮ್ಮನೆ ಕೂತ್ಕೊಳ್ಳೋದಾದರೂ ಹೇಗೆ ಹೇಳಿ. ಓನ್ ಗಾಡಿನಲ್ಲಿ ಹೋದ್ವಿ ಅಂದರೆ ನಾವು ಎಲ್ಲಿ ಬೇಕಾದರೂ ನಿಲ್ಲಿಸ್ಕೊಂಡು ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಅಥವಾ ಟೈಮ್ ಪಾಸ್ ಮಾಡೋದಾಗಿರ್ಬೋದು, ಏನಾದರೂ ಆಗ್ಬೋದು ಅದು. ಬಟ್ ಓನ್ ಗಾಡಿ ಇರಬೇಕು. ಓನ್ ಗಾಡಿ ಇಲ್ಲ ಅಂದರೆ ಈ ಥರ ಸಿಚುವೇಶನ್ಗಳನ್ನ ನಾವು ಮನಸ್ಫೂರ್ತಿ ಅನುಭವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಬಟ್ ಆದ್ರೂ ಕೂಡ ನನಗಂತೂ ಫ್ರಂಟ್ ಡೋರ್ನಲ್ಲಿ ಸೀಟ್ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು ಮಾತ್ರ. ನೋಡ್ತಾ ಇರ್ಬೋದು ಇಲ್ಲಿ ಲೈಟಿಂಗ್ಸ್ನ ಕಣ್ ತುಂಬ್ಕೊಳ್ಳಿಕ್ಕೆ ನನಗೆ ಒಂದೊಂದು ಪ್ಲೇಸ್ನಲ್ಲಿ ಒಂದೊಂದು ಲೈಟಿಂಗ್ಸ್ನ ನೋಡ್ತಾ ಇದ್ರಿ, ಅಪ್ಪ ಈ ಥರ ಮಾಡಿದಾರ, ನಾನು ಇಷ್ಟು ದಿನ ಇಂಥ ಸಿಚುವೇಶನ್ನ ಮಿಸ್ ಮಾಡ್ಕೊಂಡೆ. ನಾನು ಯಾಕೆ ಬರಲಿಲ್ಲ ಇಷ್ಟು ದಿನ, ಯಾವಾಗಲಾದ್ರು ಬಂದು ನೋಡ್ಕೊಂಡು ಹೋಗ್ಬೋದಿತ್ತಲ್ವ. ಕೆಲಸ ಎಷ್ಟಾದರೂ ಇರುತ್ತೆ, ಮನುಷ್ಯ ಹುಟ್ಟಿ ಸಾಯೋ ತನಕನೂ ತುಂಬಾ ಕೆಲಸ ಇರುತ್ತೆ. ಯಾವ ಟೈಮ್ನಲ್ಲಿ ಅವ್ನ ಕೆಲಸ ಇಲ್ಲದೇನೆ ಹಾಗೆ ಇರ್ತಾನಲ್ವ. ಬಟ್ ಹುಟ್ಟಿ ಸಾಯೋದ್ರ ಮಧ್ಯದಲ್ಲಿ ಇಂಥ ಒಂದು ಸಿಚುವೇಶನ್ಸ್ಗಳನ್ನ, ಇಂಥ ಒಂದು ದೃಶ್ಯಗಳನ್ನ ನೋಡಲಿಲ್ಲ ಅಂದರೆ ಆ ಮನುಷ್ಯ ಏನು ಹುಟ್ಟಿದ್ದಾನೆ ಅನ್ನೋದೇ ಒಂದು ಅರ್ಥನೇ ಇಲ್ಲದೆ ಇರೋ ಥರ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಗೋಲ್ಡನ್ ಥರ ಕಲರ್ನಲ್ಲಿ ಅರಮನೆನ ಯಾವ ರೀತಿ ಲೈಟಿಂಗ್ಸ್ನಲ್ಲಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ನನಗಂತೂ ಇದನ್ನು ನೋಡ್ತಾ ಇದ್ದರೆ ನಿಜವಾಗ್ಲೂ ಚಿನ್ನದ ಯಾವುದೋ ಇದನ್ನು ನೋಡ್ದಂಗೆ ಆಗ್ತಾಯಿತ್ತು. ಅಷ್ಟು ಆಕರ್ಷಣೀಯವಾಗಿತ್ತು ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು, ಕಾಣಿಸ್ತಾ ಇದೆ ನಿಮಗೆ ಅಂತ ಅಂದ್ಕೋತೀನಿ. ಬಟ್ ಅಲ್ಲಲ್ಲೇ ಟ್ರಾಫಿಕ್ ಜಾಮ್ ಆಗ್ತಾಯಿತ್ತು. ನನಗೆ ಟ್ರಾಫಿಕ್ ಜಾಮ್ ಆಗಿದ್ದು ಕೂಡ ಒಂದು ರೀತಿ ಒಳ್ಳೆಯದೇ ಅಂತ ಅನ್ನಿಸ್ತಾಯಿತ್ತು. ಯಾಕಂದರೆ ನನಗೆ ಕ್ಲಾರಿಟಿಯಾಗಿ ನೀಟಾಗಿ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ತು ಅಂತ ಅನ್ಕೋಬೋದು. ಹಾಗೆಯೇ ಈ ಸೈಡ್ ಕೂಡ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ನಮ್ಮ ಕರುನಾಡಲ್ಲಿ, ಅದರಲ್ಲೂ ನಮ್ಮ ಭಾರತ ದೇಶದಲ್ಲೇ ಈ ಥರ ದಸರಾದ ಟೈಮ್ನಲ್ಲಿ ಈ ಥರ ಒಂದು ಲೈಟಿಂಗ್ಸ್ನ ಬಿಟ್ಟಿರೋದು ನನಗಂತೂ ತುಂಬಾ ಖುಷಿ ಆಯಿತು. ರೈತರಿಗೆ ಬೆಲೆ ಕೊಡೋದು ಅಂದರೆ ಇದೇನೆ. ಅದು ನಮ್ಮ ಕರುನಾಡಲ್ಲಿ, ನಮ್ಮ ಮೈಸೂರು ದಸರಾದಲ್ಲಿ ಈ ಥರ ಲೈಟಿಂಗ್ಸ್ನ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಇದು ಮೇಯ್ನ್ ಬಂದು ನಮ್ಮ ರೈತರಿಗೆ ಇದು ನಮಗೆ ತುಂಬಾ ಮುಖ್ಯ. ಇಲ್ಲಿ ಕಲಾವಿದರಿಗೆ ಅಥವಾ ಬೇರೆ ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಬೆಲೆ ಕೊಡೋದಲ್ಲ, ರೈತರಿಗೂ ಕೂಡ ಬೆಲೆ ಇದೆ ಇಲ್ಲಿ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡ್ತಾರೆ ಇಲ್ಲಿ. ನನಗೆ ತುಂಬಾ ಖುಷಿ ಆಯಿತು. ಹಾಗೆಯೇ ಇಲ್ಲಿ ನಾವು ಏನಂತೀವಿ ಜಡಕ ಕುದುರೆ ಅಂತೀವಲ್ಲ, ಸೊ ಕುದುರೆ ಗಾಡಿನಲ್ಲಿ ಅಲ್ಲೂ ಕೂಡ ಲೈಟಿಂಗ್ಸ್ ಬಿಡ್ಕೊಂಡು ಅದರಲ್ಲೂ ಕೂಡ ಸವಾರಿ ಮಾಡೋರು ಕೂಡ ಇದ್ದರು. ನನಗೆ ಅದರಲ್ಲಿ ಒಂದು ಸಲ ಹೋಗಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು. ಬಟ್ ಇಲ್ಲಿ ಆಲ್ರೆಡಿ ನಾನು KSRTC ಬಸ್ನಲ್ಲಿ ಕೂತ್ಬಿಟ್ಟಿದ್ದೀನಲ್ವ, ಸೊ ಹಾಗಾಗಿ ಇಲ್ಲಿಂದ ಅಲ್ಲಿಗೆ ಹೋಗೋದು ಸಾಧ್ಯನೇ ಇರಲಿಲ್ಲ. ನೋಡೋಣ ಅಂತ ಚಾನ್ಸ್ ಸಿಕ್ಕಿದರೆ ನಾವು ಅರಮನೆಯಿಂದನೇ ಅಲ್ಲಿಂದ ಬಸ್ ಸ್ಟಾಪ್ಗೆ ಹೋಗೋಣ ಅಂತ ಯೋಚನೆ ಮಾಡ್ಕೊಂಡು ಹೊರಟ್ವಿ. ಸೊ ಅದ ನಂತರ ನನಗೆ ತುಂಬಾ ಆಕರ್ಷಣೀಯವಾಗಿ ಹಾಗೆ ನನ್ನ ಮನಸ್ಸನ್ನು ಆ ಕಡೆ ಸೆಳೆದಂಥ ಒಂದು ದೃಶ್ಯ ಬಂದು ಲೈಟಿಂಗ್ಸ್ನಲ್ಲಿ ನಮ್ಮ ಇಂಡಿಯಾ ಫ್ಲಾಗ್ನ ಮಾಡಿರೋವಂಥದ್ದು. ನನಗೆ ಅದಂತೂ ತುಂಬಾ ಖುಷಿ ಆಯಿತು. ಇಲ್ಲಿ ನಮ್ಮ ಇಂಡಿಯಾದ ಕನ್ನಡಿಗರು ಇಂಡಿಯಾದ ಒಂದು ಫ್ಲಾಗ್ನ ಮರ್ತಿಲ್ಲ, ಅಲ್ಲೂ ಕೂಡ ಲೈಟಿಂಗ್ಸ್ ಮೂಲಕನೇ ಇಂಡಿಯಾ ಫ್ಲಾಗ್ನ ಡೆಕೋರೇಟ್ ಮಾಡಿದ್ದಾರೆ. ಸೊ ನಾವು ಸರ್ಕಲ್ ಹತ್ರ ಬಂದ್ವಿ ಆಲ್ರೆಡಿ. ಈ ಕಡೆ ಒಂದು ಇದು
ರಾಮಾಯಣ ಮಹಾಭಾರತದ್ದು ಒಂದು ಯುದ್ಧದ್ದು ಬರುತ್ತಲ್ವ. ಸೊ ಆ ಥರ ಕೃಷ್ಣ ಗಾಡಿಯಿಂದ ಜಟಕಾ ಕುದುರೆನ ಇದು ಮಾಡ್ತಾ ಇರೋದು. ಸೊ ಹಿಂದೆ ಅರ್ಜುನ ಯುದ್ಧಕ್ಕೆ ನಿಂತಿರುವಂಥ ಒಂದು ಸಿಚುವೇಶನ್ನು. ಹಾಗೆ ಇದು ಹಂಪಿನಲ್ಲಿ ಬರುವಂಥ ಒಂದು ದೃಶ್ಯ. ಸೊ ಅದು ಕೂಡ ಇತ್ತು. ನಾವು ಎಲ್ಲ ಮುಗಿಸ್ಕೊಂಡು ಬಸ್ ಸ್ಟಾಪ್ ಹತ್ರ ಬಂದ್ವಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ತಾ ಇತ್ತು. 10:30 ಆಗಿತ್ತು ಆಲ್ರೆಡಿ. ಬಟ್ 10:30 ಆದರೂ ಕೂಡ ಊಟದ ಹಾಲ್ನಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಅಲ್ಲೂ ಕೂಡ ಊಟ ಮುಗಿಸ್ಕೊಂಡ್ವಿ. ನಂತರ ನಾವು ಅರಮನೆ ಹತ್ರ ಹೋಗೋಣ ಅಂತ ಹೋದ್ವಿ. ಇದು ನೋಡ್ತಾ ಇರ್ಬೋದು, ದೊಡ್ಡ ಗಡಿಯಾರ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಸೊ ನಂತರ ನಾವು ಅಲ್ಲಿಂದ ನಡ್ಕೊಂಡೇ ಹೊರಟ್ವಿ. ಬಟ್ ನಮ್ಮ ಬ್ಯಾಡ್ ಲಕ್ ಅಂತ ಹೇಳ್ಬೋದು. ಯಾಕಂದರೆ ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ 10:30ಗೆ ಕ್ಲೋಸ್ ಇರುತ್ತಂತೆ. ಈಗ ಇದು ನಮಗೆ ಸರಿಯಾದ ಇನ್ಫಾರ್ಮೇಷನ್ ಇಲ್ಲದೆ ಇರೋ ಕಾರಣ ಬಂದ್ವಿ. ಬಟ್ ಒಳಗಡೆ ಎಂಟ್ರಿ ಇರಲಿಲ್ಲ. ತುಂಬಾ ಬೇಜಾರಾಯಿತು, ಇಲ್ಲಿ ತನಕ ಬಂದು ಒಳಗಡೆ ಹೋಗಲಿಲ್ಲ ಅಂತ. ಬಟ್ ಇಲ್ಲಿನೇ ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ದೇವಸ್ಥಾನದ ಎದುರುಗಡೆ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಹಾಗೆಯೇ ಅರಮನೆಯ ಒಳಗಡೆ ಅಂತೂ ಎಂಟ್ರಿ ಇಲ್ಲ. ಬಟ್ ಗೇಟಿಂದನಾದರೂ ಅರಮನೆನ ಕಣ್ತುಂಬ್ಕೊಳ್ಳೋಣ ಅಂತ ಬಂದ್ವಿ. ಬಟ್ ಆಗಲಿಲ್ಲ. ಅಲ್ಲೂ ಕೂಡ ಲೈಟ್ಸ್ ಬೆಳಕಿನಲ್ಲಿ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ನನಗೆ ಎಷ್ಟು ಬೇಜಾರಾಗ್ತು ಅಂತ ಹೇಳಿದ್ರೆ, ಅಲ್ಲಿಂದ ನಮ್ಮೂರು ಬಂದು ಹಾಸನಿಂದ ನಮ್ಮ ಮೈಸೂರು ತನಕ ಅದು ಮಿಡ್ನೈಟಲ್ಲಿ ಬಂದಿದ್ವಿ ಇಂಥ ಒಂದು ದೃಶ್ಯನ ಕಣ್ತುಂಬ್ಕೊಬೇಕು ಅಂತ. ಬಟ್ ಅದಕ್ಕೆ ಅವಕಾಶನೇ ಇಲ್ಲದೆ ಇರೋ ಥರ ಆಗೋಯ್ತು. ಸಿಕ್ಕಾಬಟ್ಟೆ ಬೇಜಾರಾಯಿತು. ಬಟ್ ಈ ಥರ ಡೆಕೋರೇಷನ್ ಎಲ್ಲ, ಲೈಟಿಂಗ್ಸ್ ಡೆಕೋರೇಷನ್ ನೋಡಲಿಕ್ಕಾಗಲಿ ಅಥವಾ ಮತ್ತೊಂದಕ್ಕಾಗಲಿ, ಅರಮನೆ ಒಳಗಡೆ ಎಂಟ್ರಿ ತಗೊಳ್ಳಿಕ್ಕಾಗಲಿ ನಾನು ಇನ್ನೂ 1 ವರ್ಷ ಕಾಯಬೇಕು. ಯಾಕಂದರೆ ಮುಂದಿನ ವರ್ಷವೇ ನಮಗೆ ಇಂಥ ಒಂದು ಸಿಚುವೇಶನ್ ಸಿಗೋದು ಅಂತ ಅಂದ್ಕೊಂಡ್ರು. ಬೇಜಾರಾಯಿತು. ಆಲ್ರೆಡಿ ನಾವು ಬಂದಿದ್ದಕ್ಕೂ ಅಲ್ಲೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ನೋಡ್ತಾ ಇದ್ದಂಗೆ ಲೈಟ್ಸ್ ಆಫ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆಲ್ರೆಡಿ 11:30 12 ಗಂಟೆ ಹತ್ರ ಆಗಿತ್ತು. ಸೊ ನಾವು ಅಲ್ಲೇ 1-2 ಫೋಟೋಸ್ನ ಕೂಡ ತೊಗೊಂಡ್ವಿ, ನಮ್ಮ ಫ್ಯಾಮಿಲಿ ಯಾರ್ಯಾರು ಬಂದಿದ್ವಿ ಅನ್ನೋದು ಕೂಡ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ.